ಹಾಯ್ ಎವ್ರಿವನ್, ಡೇ 8 ಮೆನು ಒಳಗೆ ಸ್ವಾಗತ. ಬೆಳಗ್ಗೆ ಎದ್ದೆ, ರಜಾ ಇದ್ದ ಕಾರಣ ಏನಾದ್ರು ತಿನ್ನೋಣ ಅಂದ್ಕೊಂಡೆ. ನಾನೇ ಅಡುಗೆ ಮಾಡ್ತಿರೋಣ ಅಂತ ಹೇಳಿ ಇಷ್ಟು ಐಟಮ್ ಆಯ್ತಾ. ಯಾವುದೇ ರೀತಿ ತರಕಾರಿ ಏನು ಇರಲಿಲ್ಲ ಗುರು, ಎಲ್ಲಾನು ಕೂಡ ಇಷ್ಟು ಮಾಡಿದ್ದೆ. ಆಫರ್ ಇತ್ತು ಅಂತ ಹೇಳಿ ಹೊರತು ಒಳ್ಳೆ ರೇಟಲ್ಲಿ ಸಿಕ್ತು. ಏನಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕರಿಬೇವು, ಚಪಾತಿ ಸೋಪು, ಅರಿಶಿನ ಪುಡಿ, ಬಾಳೆಹಣ್ಣು, ಬನಾನಾ, ಆಯಿಲು, ಸಿಂಥಾಲ್ ಸೋಪು, ಮತ್ತೆ 2 ಆ್ಯಪಲ್ಲು. ಮತ್ತೆ ಹೋಗಿ ಬೇರೆ ಬೇರೆ ಐಟಮ್ ತಂದು ನಂತರ ತರಕಾರಿಗಳೆಲ್ಲ ಕಟ್ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಗುರು ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಕ್ ಕೊಡದಿದ್ರು. ಟ್ರೈ ಮಾಡಿ ಯೂಟ್ಯೂಬ್ ನೋಡ್ಕೊಂಡು ಟೊಮೆಟೊ ಗೊಜ್ಜು ಮಾಡಿದೆ ಗುರು. ಏನೇ ಆದ್ರೂ ಕೂಡ ನಾವೇ ಮಾಡ್ಕೊಂಡು ತಿನ್ನೋದು ಏನೋ ಒಂಥರ ಮಜಾ ಇರುತ್ತೆ. ಹೋಟ್ಲಲ್ಲಿ ತಿಂದು ಸಾಕಾಗೋಗ್ಬಿಟ್ಟಿದೆ ಜೀವನ. ನಾವೇ ಮಾಡ್ಕೊಂಡು ನಾವೇ ಹೊಟ್ಟೆ ತುಂಬ ತಿಂದ್ರೆ ಏನೋ ಒಂಥರ ಮಜಾ, ಅದ್ರಲ್ಲಿರೋ ಖುಷಿ ಎಲ್ಲೂ ಸಿಗಲ್ಲ ಗುರು. ನಂತರ ಚಪಾತಿ ರೆಡಿಮೇಡ್ ಮಾಮೂಲಿ ತರಿಸಿದ್ದೆ. ನಂತರ ಹಾಕೊಂಡು ಆಯಿಲ್ ಕಡಿಮೆ ಹಾಕೊಂಡು ನಂತರ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಗುರು. ಬರೋಬ್ಬರಿ ಚಪಾತಿ ಕೂಡ ತಿಂದು ತೇಗ್ಬಿಟ್ಟೆ ಒಂದು ಸಲ. ನಂತರ ಸಂಡೇ ಫ್ರೀ ಇದ್ದೆ ಅಂತ ಹೇಳಿ ಮೂವಿ ನೋಡ್ತಾ ಇದ್ದೆ. ಆ ಮೂವಿ ನಿಮಗೆ ಗೊತ್ತಾ ಕಮೆಂಟ್ ಮಾಡಿ. ನಂತರ ಇಡ್ಲಿ, ಬಿಸಿ 2 ಇಡ್ಲಿ ತಿಂದ್ಬಿಟ್ಟು ಡೇನ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೆ ನಂತರ ಆಫೀಸ್ ಕಡೆ ಹೊಂಟೆ. ಬೆಳಗ್ಗೆ ಒಳಗೆ ಎಳ್ನೀರನ್ನ ಕುಡಿದ್ಬಿಟ್ಟು ಆಫೀಸ್ ಕಡೆ ಹೊಂಟೆ. ನಂತರ ಮಧ್ಯಾಹ್ನ ಪಾರ್ಕಲ್ಲಿ ಹಂಗೆ ವಾಕಿಂಗ್ ಹೋಗೋಣ ಅಂದ್ಕೊಂಡೆ. ಆ್ಯಂಡ್ ಸಂಜೆ ಬಂದ ನಂತರ ಬಿಸಿ ಇಡ್ಲಿನ ತಿಂದು ಹಾಗೆ ಮನೆ ಕಡೆ ಹೋಗೋಣ ಅಂತ ಮನೆ ಕಡೆ ಹೊಂಟೆ. ಸಖತ್ತು ಲೇಟ್ ಆಗ್ಬಿಡ್ತು ಆ್ಯಸ್ ಯೂಶುವಲ್ ಕೆಲಸ ಮುಗಿಸ್ಕೊಂಡು. ಅಂತ ನೆಕ್ಸ್ಟ್ ಡೇ ಎದ್ದೆ. ಮಾರನೇ ಎದ್ದು ಮತ್ತೆ ಆಫೀಸ್ ಕಡೆ ಹೊಂಟೆ. ಬೆಳಿಗ್ಗೆ ಪ್ಯಾಕ್ ಮೊಸರು ತೆಗೆದುಕೊಂಡು ಅದನ್ನು ತಿಂದೆ. ಮಧ್ಯಾಹ್ನ ಮೊಸರನ್ನ, ಅಪರೂಪಕ್ಕೆ ಮೊಸರನ್ನ ತಿಂತಾ ಇದ್ದೀನಿ. ಮೊಸರನ್ನ ಹೊಡೆತುಂಬ ತಿಂದು ನಂತರ ಟೈಮ್ ಇತ್ತು ಅಂತ ಹೇಳಿ ಪಾರ್ಕಲ್ಲಿ ಹಂಗೆ ಒಂದು ರೌಂಡ್ ವಾಕಿಂಗ್ ಹೊರಟೆ. ಊಟ ಮುಗಿಸ್ಕೊಂಡು ನಂತರ ಆಫೀಸ್ ಕಡೆಗೆ ಬಂದೆ. ಆಫೀಸ್ ಕಡೆಗೆ ಬಂದ್ಬಿಟ್ಟು ಸೆಟ್ ದೋಸೆ ತಿಂದ್ಬಿಟ್ಟು ಈ ಡೇಗಳನ್ನ ಎಂಡ್ ಮಾಡಿದೆ. ಥ್ಯಾಂಕ್ ಯು.